ಶ್ರೀ ಮಾರಿಕಾಂಬಾ ಸೇವಾ ಸಮಿತಿ ವತಿಯಿಂದ ಶಿವಮೊಗ್ಗ ನಗರ ದೇವತೆ ಶ್ರೀ ಕೋಟೆ ಮಾರಿಕಾಂಬಾ ದೇವಿಗೆ ಸ್ವರ್ಣ ಮುಖ ಕವಚ ಹಾಗೂ ರಜತ ದ್ವಾರ ಸಮರ್ಪಣಾ ಸಮಾರಂಭವನ್ನು ನಡೆಸಲಾಯಿತು. ಕೋಟೆ ಮಾರಿಕಾಂಬಾ ದೇವರ ದಿವ್ಯ ಸಾನ್ನಿಧ್ಯದಲ್ಲಿ ಪರಾಭವ ನಾಮ ಸಂವತ್ಸರದ ಜ್ಯೇಷ್ಠ ಮಾಸ ಕೃಷ್ಣ ಪಕ್ಷ ತದಿಗೆ ಶುಕ್ರವಾರದಂದು ಕನ್ಯಾ ಲಗ್ನದಲ್ಲಿ ಶ್ರೀ ಮಾತೆಗೆ ಭಕ್ತರ ಬಹಳ ವಿಶೇಷವಾಗಿರ್ತಕ್ಕಂಥ ಕೊಡುಗೆ. ಆಡಳಿತ ಮಂಡಳಿಯ ಪರಿಶ್ರಮದಂತೆ ನೂತನ ಸ್ವರ್ಣ ಕವಚವನ್ನು, ಮುಖವನ್ನು ಮತ್ತು ದೇವರ ಗರ್ಭಗುಡಿಯ ರಜತ ದ್ವಾರವನ್ನು ಇವತ್ತು ತಾಯಿಗೆ ಸಮರ್ಪಣೆ ಮಾಡ್ತಕ್ಕಂಥ ಒಂದು ವಿಶೇಷ ದಿನವಾಗಿ ಇವತ್ತು ಸಂಪನ್ನವಾಗಿದೆ. ಆ ಮಹಾ ಕಾರ್ಯವನ್ನು ಮಹಾತಾಯಿ ನಮ್ಮಿಂದ ಮಾಡಿಸಿಕೊಡ್ತಕ್ಕಂಥ ಸೌಭಾಗ್ಯವನ್ನು ಕರುಣಿಸಿಕೊಟ್ಟಿದ್ದಾಳೆ. ಅವಳಿಗೆ ಮೊಟ್ಟ ಮೊದಲನೇದಾಗಿ ನಮ್ಮ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡ್ತಾ ಇದ್ದೇವೆ. ಐನೂರಕ್ಕೂ ಮಿಕ್ಕಿ ಇತಿಹಾಸ ಇರ್ತಕ್ಕಂಥ ಶ್ರೀ ಮಾರಿಕಾಂಬಾ ದೇವಿಯ ಗದ್ದಿಗೆಯನ್ನು ಸಂದರ್ಭದಲ್ಲಿ ಶ್ರೀಧರ ಸ್ವಾಮಿಗಳು ಇಲ್ಲಿಗೆ ಬಂದಾಗ ಈ ಗದ್ದಿಗೆಗೆ ಒಂದು ದೇವಾಲಯವನ್ನು ನಿರ್ಮಾಣ ಮಾಡಿ ಮಾರಿಕಾಂಬಾ ದೇವರ ಪೂಜೆಯನ್ನು ಶಾಸ್ತ್ರೋಕ್ತವಾಗಿ ಮಾಡಬೇಕು ಅಂತ ಹೇಳಿ ಅಪ್ಪಣೆ ಕೊಡಿಸಿದರ ಪರಿಣಾಮವಾಗಿ ಈ ಭಾಗದ ಸಮಸ್ತ ಭಕ್ತರು ಸೇರಿಕೊಂಡು ಇಲ್ಲಿ ಉತ್ತಮವಾಗಿರ್ತಕ್ಕಂಥ ಒಂದು ದೇವಾಲಯವನ್ನು ನಿರ್ಮಾಣ ಮಾಡಿ ಶಿಲಾ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ಇಂದು ಸ್ವರ್ಣ ಮುಖವನ್ನು ಮತ್ತು ರಜತ ಮಹಾದ್ವಾರವನ್ನು ಇವತ್ತು ಸಮರ್ಪಣೆಯನ್ನು ಮಾಡಿದ್ದಾರೆ. ನಮಗೆ ಮಾರಿಕಾಂಬಾ ದೇವರನ್ನು ನೋಡುವಾಗ ಒಂದು ರೀತಿಯ ಉಗ್ರ ಸ್ವರೂಪವನ್ನು ಕಾಣ್ತಕ್ಕಂಥ ಸ್ವರೂಪ ಕಾಣ್ತದೆ. ತಾಯಿಯ ಕಣ್ಣಲ್ಲಿ ಉಗ್ರತೆ ಇದ್ದರೂ ಅಂತರಂಗದಲ್ಲಿ ಮಾತೃತ್ವದ ಭಾವನೆ ಪರಿಪೂರ್ಣವಾಗಿ ಸಂಪನ್ನವಾಗಿದೆ. ಅವಳ ಸನ್ನಿಧಿಗೆ ಬರತಕ್ಕಂಥ ಎಲ್ಲ ಭಕ್ತರಿಗೆ ನೀನು ತಪ್ಪಾಗಿ ನಡೆಯಬಾರದು, ತಪ್ಪಾಗಿ ನಡೆದರೆ ಉಗ್ರ ರೂಪ ದರ್ಶನವಾಗ್ತಿದೆ, ನನ್ನಲ್ಲಿ ನೀನು ಭಕ್ತಿ ಶ್ರದ್ಧೆಯಿಂದ ಉತ್ತಮವಾಗಿರ್ತಕ್ಕಂಥ ಸಂಸ್ಕಾರದಿಂದ ನನ್ನ ಸನ್ನಿಧಿಗೆ ಬಂದರೆ ನಿನಗೆ ಪೂರ್ಣವಾದ ತಾಯಿಯ ಮಾತೃತ್ವದ ಅಭಯವನ್ನು ನಿರಂತರವಾಗಿ ಕೊಡ್ತೀನಿ ಅಂತ ಹೇಳಿ ಅಭಯ ಹಸ್ತವನ್ನು ಇಟ್ಟುಕೊಟ್ಟು ತಾಯಿ ಇಲ್ಲಿ ವಿರಾಜಮಾನಲಾಗಿದ್ದಾಳೆ. ಅವಳ ಪೂರ್ಣ ಅನುಗ್ರಹ ಲೋಕಕ್ಕೆ ಸಂಪೂರ್ಣವಾಗಿ ಪ್ರಾಪ್ತವಾಗಲಿ. ಈ ಸನ್ನಿಧಿಗೆ ಬರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳಿಗೆ ಒಳಗಾಗಿ ಬರ್ತಕ್ಕಂಥ ಎಲ್ಲ ಭಕ್ತರಿಗೆ ಅವಳ ನಿತ್ಯೋಭಿತವಾಗಿರ್ತಕ್ಕಂಥ ಶ್ರೇಯಸ್ಸು, ಮಾತೃತ್ವದ ಪೂರ್ಣ ಅನುಗ್ರಹ ಎಲ್ಲರಿಗೂ ಪ್ರಾಪ್ತವಾಗಲಿ. ಲೋಕಕ್ಕೆ ಮಂಗಳವಾಗಲಿ, ಸುಖ ವೃಷ್ಟಿಯಾಗಲಿ, ಸವೃಷ್ಟಿಯಾಗಲಿ, ಉತ್ತಮ ಮಳೆ ಬೆಳೆ ಎಲ್ಲರಿಗೂ ಆಗಲಿ. ದೇಶಕ್ಕೆ ಕ್ಷೇಮವನ್ನು ತಾಯಿ ನಿರಂತರವಾಗಿ ಅನುಗ್ರಹಿಸಲಿ ಅಂತೇಳಿ ತಾಯಿಯಲ್ಲಿ ವಿಶೇಷವಾಗಿ ಇವತ್ತು ಪ್ರಾರ್ಥನೆಯನ್ನು ಮಾಡಿ ಅವಳಿಗೆ ಈ ಮಹತ್ತರವಾದ ಕಾರ್ಯವನ್ನು ಸಮರ್ಪಣೆ ಮಾಡಿದ್ದೇವೆ. ಲೋಕ ಸಮಸ್ತ ಸುಖಿನೋ ಭವಂತು, ಮಂಗಳಾನಿ ಭವಂತು.